ಅಯ್ಯೋ 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 ನಿನ್ ಎಣ ಎತ್ತ ನಿನ್ ಎಣ ಚಂದ ಮಾಡ ನಿನಗ್ ಬರ್ಬಾರ್ದು ಬರ ನಿನ್ಗೆ ಅವಕಚ್ಚ ನಿನ್ನ ಎಣ್ಣೆ ಅಕ್ಕಿಕ್ಕ ಮಿಟ್ರು ಬಿಡ್ತಾನೆ. ಇಂಥ ಕೆಲಸ ಮಾಡಿದ್ದಲ್ಲ ನೀನು ನಿಂಗೆ ಒಳ್ಳೇದೇನು ನಿನ್ಗೆ. ಇವಳು ಯಾವಾಗ ಬಂದ ಪನ ಮತ್ತೆ ಎಲ್ಲಾನು ಕೇಳಿಸ್ಕೊಬಿಟ್ರಂಗವಳೆ. ಸರಿಯಾಗಿ ಅಡ್ಕ ಹಬ್ಬ ಮಾಡ್ತಾಳೆ ನಮ್ಗೆಲ್ಲ. ನೀನ್ ನನಗೆ ಅಕ್ಕಿಕ್ಕ ನಿನಗ್ ಬರ್ಬಾರ್ದು ಬರ ನಿನ್ಗೆ ಅವಕಚ್ಚ ಚೇಳ್ಕಚ್ಚ ನಿನ್ಗೆ ವಾಂತಿ ಪೇದಿ ಬಂದು ವಾಲಾಡ್ಕೊಂಡೋಗ. ಹಾ ಹಾ ನಿನ್ ಕೂರ್ಸ್ಕುಲ್ ಬಾ ನೊಟ್ಟ ನಿನ್ ಪ್ಲೇಗ್ ಗಂಟೆಳ ನಿನ್ಗೇನೋ ಬಂದಿತ್ತು ಕಿತ್ತೋದನೆ ಅಂತೋನೆ ಇಂತೋನೆ. ಹಾ ಎಲ್ಲ ಆಸ್ತಿನಿ ಇವಳ ಹೆಸರು ಮಾಡ್ಬಿಟ್ಟು ಇವಳು ಚಂದ ಮಾಡ್ಬಿಟ್ಟು ಇವಳು ಏನೋ ಚಂದ ಮಾಡಿ ಇವಾಗ ನಮ್ಮನ್ನ ಬೀದಿ ಕೂರಿಸ್ಬಿಟ್ಟಿದ್ಯಲ್ಲೋ ನಿನ್ಗೇನೋ ಬಂದಿದ್ದು. ನೆವರ್ ಎಕ್ಸ್ಪೆಕ್ಟ್ ಯು ಡ್ಯಾಡಿ ವಾಟ್ ಯು ಡಿಡ್ ಡ್ಯಾಡಿ. ಆಸ್ತಿನೆಲ್ಲ ಅದಕ್ಕೆ ಹೆಸರು ಮಾಡ್ಬಿಟ್ರೆ ನಾನೇನ್ ತಗೊಳ್ಳಿ ಡ್ಯಾಡಿ ನನ್ಗೇನ್ ಕೊಡ್ತೀರಾ ಡ್ಯಾಡಿ. ಇಂಥ ಕೆಲಸ ಮಾಡಿದ್ದೀರಲ್ಲ ನೀವು. ಅವಳು ನಮಗ್ ಕೊಡ್ತಾಳ ಇವಾಗ ಅವಳ ಹೆಸರಿಗೆಲ್ಲ ಯಾಕೆ ಮಾಡಿದ್ರಿ ಡ್ಯಾಡಿ ಆಸ್ತಿನ ಪ್ರಾಪರ್ಟಿನ. ಇವಾಗ ನನಗ್ ಭಾಗ ಬೇಕು ಯಾರು ಕೊಡ್ತಾರೆ ಡ್ಯಾಡಿ. ಯೋ ಕಿತ್ತೋದ್ ನನ್ ಮಗ್ನಿದ ಕಣವ ಕಿತ್ತೋದ್ ನನ್ ಮಗ್ನಿದ. ನಮ್ಗೆ ಗೊತ್ತಿಲ್ದಂಗೆ ಎಲ್ಲಾನು ಮಾಡ್ಬಿಟ್ಟವನೆ ಮುಂಡೆ ಹೆಸರಿಗೆ. ಇವಳು ನೋಡಿ ಹೆಂಗ್ ನಿಂತವಳೆ ಮಳ್ಳಿ ಮನಕ್ಕೊಳ್ಳಿ ಏನು ಗೊತ್ತೇ ಇಲ್ವಿನ ನಿಂತವಳೆ ಕಿತ್ತೋದ್ ಮುಂಡೆ ನಾನು ಹೆಸರು ಮಾಡ್ಕೊಂಡು. ಗಂಡ ಒಳ್ಳೆನು ಚಿನ್ನ ಬನ್ನ ಬಂಗಾರ ಅಂತ ಅವ್ನು ಕೇಳಿತಕ್ಕೆಲ್ಲ ನಾನು ಸೈನ ಮಾಡವತ್ಗೆ ಇವತ್ತ ನನ್ನ ಮೂರ್ದಾರಿಗೆ ತಂದು ಕೂರಿಸ್ಬಿಟ್ಟ ನನ್ನ ಮಗ್ನೈದ. ಇವನ್ವರ್ಗೂ ಹೋಗ್ಲಿಲ್ಲ. ನನ್ನ ಮಗ್ನೈದ ಅಂತ ಕೆಲಸ ಮಾಡ್ಬಿಟ್ನ ನಮಗೆ ಇವತ್ತ. ಮೂರ್ದಾರಿ ಕೂರತವ ಚಪ್ ಕೊಟ್ಟಿ ಕೂರಿಸ್ಬಿಟ್ನಲ್ಲ ಕಂಟು ಚಿಪ್ಪ ನಮ್ಗೆ ಏನ ಮಾಡ್ಬೇಕು ನಾವು. ಓ ಸುಮ್ನಿರವ ಯಾಕೆ ಹಿಂಗೆ ಅರ್ಚಾಡ್ತಾ ಇದೆಯಲ್ಲ. ಕಿತ್ತೋದ್ ನನ್ ಮಗನೇ ಸುಮ್ನೆ ನಿಂತ್ಕೊಳ್ಳು. ಎಲ್ಲಾನು ಸದ್ದು ಗುಡ್ಗಿಲ್ದಂಗೆ ಆಸ್ತಿನಲ್ಲಿ ನಿನ್ ಹೆಸರು ಮಾಡ್ಸ್ಕೊಂಡವನಿ ಇವಾಗ ಅವ್ವ ಅಂತಾನೆ. ಕಿತ್ತೋದ್ ನನ್ ಮಗನೇ ಮುಂಡೆ ಮಗ್ನೆ ನಿನ್ ಒಳ್ಳೇದೇನೋ ನಿನ್ಗೆ. ಎತ್ತವ ಬದುಕಿದಾಗ್ಲೇ ಎಲ್ಲ ಆಸ್ತಿನಿ ಹೆಂಡ್ರ ಹೆಸರು ಮಾಡ್ಸವನಿ ಒಳ್ಳೇದೇನೋ ನಿನ್ಗೆ. ಸಾತಿ ಮಗಳು ತಡಿ ಆಸ್ತಿನ ತನ್ನ ಹೆಸರು ಮಾಡ್ಕೊಂಡು ನಸ್ಕುನಿಕಾಯಿ ಇದ್ದಂಗ ಅವಳೆ. ಮಾವ ಅದು ಬೇಡ ಮಾವ ಇದು ಮಾಡ ಮಾವ ಅಂತ ಅನ್ಬಿಟ್ಟು ಇರಬರ ಆಸ್ತಿನೂ ತನ್ನ ಹೆಸರು ಮಾಡ್ಕೊಂಡು ನೋಡು ಹೆಂಗ್ ನಿಂತವಳೆ ಕಿತ್ತೋದ್ಲವಡಿ. ನಾವೇನ್ ಬೇರೆ ಆಸ್ತಿ ಮಾಡ್ಸ್ಕೊಳ್ಳಲ್ಲ ಕಾಣತ್ತೆ ನಮ್ಮ ಆಸ್ತಿ ನಾವು ಮಾಡ್ಸ್ಕೊಂಡಿದೀವಿ. ಇದೊಳ್ಳೆ ಚೆನ್ನಾಯ್ತಲ್ಲ. ಅದು ಮಪ್ಪನ ಮನೆ ತಂದಿದ್ದು ಎಲ್ಲ ನಮ್ಮಪ್ಪಂದು ನಿಮ್ಮಪ್ಪಂದಲ್ಲ ಇದೆಲ್ಲ ಆಸ್ತಿ ಪ್ರಾಪರ್ಟಿ. ಇದು ನಮ್ ಡ್ಯಾಡಿದು ನಮ್ ತಾತ ಮುತ್ತಾತನ ಆಸ್ತಿ ಇದೆಲ್ಲ. ಅದನ್ನ ನಾವಿವಾಗ ನಾವು ತಗೋಬೇಕು. ನೀನೇನ್ ತಗೊಂಡೆ ಅದಕ್ಕೆ ಇದನ್ನೆಲ್ಲ ಪ್ರಾಪರ್ಟಿನ. ನಾನು ಕೋರ್ಟ್ಗೆ ಹೋಗ್ತೀನಿ ಕೇಸ್ ಹಾಕ್ತೀನಿ. ಯಾಕವಾಗು ಯಾರು ಬೇಡ ಅಂದ್ರು. ನಿಮ್ ತಾತನಾಸ್ತಿ ಮೇಲೆ ಯಾರು ನಿಮ್ ತಾತನಾಸ್ತಿ ಬಸ್ಕೊಂಡ್ರೆ ಯಾರು. ನಿಮ್ ತಾತನಾಸ್ತಿ ಯಾವ್ದು ಬಸ್ಕೊಂಡಿಲ್ಲ ನಾನು ಹೋಗ ಯಾಕವ ಕೇಸ ಯಾರು ಬೇಡ ಅಂದ್ರು. ಎಲ್ಲ ಗೊತ್ತು ಕಣೆ ಮುಂಡೆ ಕಿತ್ತೋದ್ ಮುಂಡೆ. 1 ಎಕರೆ ಅಷ್ಟೇ ಇರೋದು ಪಿತರದ ಸೊತ್ತು ಮಿಕ್ಕಿದ್ದೆಲ್ಲ ಯಾರ್ದ ಸೊತ್ತು ಅಂತಾನೆ ಎಲ್ಲ ನಿನ್ನ ಹೆಸರು ಬರ್ಸ್ಕೊಂಡ್ರದ್ ನನಗೆ ಗೊತ್ತು ಅಂತ ಕಿತ್ತೋದಾಗ ಗೊತ್ತೇ ನೀನು. ಪ್ಲಾನ್ ಮಾಡಿ ನನ್ ಗಂಡನ್ಗೆ ಮಾಟ ಬಡಿ ಮಾಡಿಸ್ಕೊಂಡಿದ್ದೀನಿ ಮೌ ಮುಂಡೆ ಅವಳಲ್ಲ ಎಲ್ಲೋ ಮಾಡ್ಸ್ಕೊಂಡ್ ಕೊಟ್ಟವಳೆ ಮಾಟ ಮಾಡಿಯ ನನ್ ಗಂಡನ್ ಮರಳು ಮಾಡ್ಬಿಟ್ಟು ಎಲ್ಲ ಆಸ್ತಿ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ. ಹೋಯ್ತೀನಿ ದೇವರ ಮಾಡ್ತೀನಿ ನಿನ್ನ ತೆಗಿತೀನಿ ಮುಂಡಾರ. ನಾ ಆಯ್ಕೋದ್ಕೋದ್ರೂ ಪರವಾಗಿಲ್ಲ ನನ್ನ ಪ್ರಾಪರ್ಟಿಲಿ ಭಾಗ ತಗೊಂಡೇ ತಿರ್ಬೇಕು. ಅದ್ ಹೆಂಗೆ ನನಗೆ ಕೊಡಲ್ಲ ನಾನು ನೋಡೇ ಬಿಡ್ತೀನಿ ಗೊತ್ತಾಯ್ತಾ ನಿಮ್ಗೆಲ್ಲ. ಅದೇನು ನಾನೆಲ್ಲಿ ನಿಂತಿದ್ದಂಗೆ ಅರ್ಚಾಡ್ತಾ ಇರೋದು ಕಿರ್ಚಾಡ್ತಾ ಇರೋದು ಅವ್ವ ಮಗಳು. ಯಾಕೆ ಅವಳ ಮೇಲೆ ಕಿರ್ಚಾಡ್ತಾ ಇದ್ರಿ ಲಕ್ಷ್ಮಿ ಮೇಲೆ. ನಾನ್ ಹೆಸ್ರು ಬರ್ದಿರೋನು ನನ್ನ ಹತ್ರ ಕೇಳ್ಬೇಕು ಏನಿದ್ರು ನಿಮ್ದು ಅವಳ ಹತ್ರ ಅಲ್ಲ. ಮುಂಡೆ ಮಗ್ನೆ ಬರ ಇಲ್ಲಿ ನಾನು ಅಂತ ಬರ ಇಲ್ಲಿ ತಲೆ ಮುಂದೆಲ್ಲ ತರದ್ಬಿಟ್ಟು ಬೀದಿ ಕೂಸ್ಬಿಡ್ತೀನಿ ಬರ ಇಲ್ಲಿ. ಮುಂಡೆ ಗಂಡ ಎಂತ ಕೆಲಸ ಮಾಡ್ಬಿಟ್ಟ ನಮ್ಗೆ ಅನ್ಯಾಯ ಮಾಡ್ಬಿಟ್ಟಲ್ಲೋ. ನನಗೂ ನನ್ನ ಮಗಳು ಅನ್ಯಾಯ ಮಾಡ್ಬಿಟ್ಟಲ್ಲ ನೀನು. ಏನನ್ಯಾಯ ಮಾಡಿದನು ಏನನ್ಯಾಯ ಮಾಡಿದಾನೆ. ಅಲ್ಲ ಚಿಂದಂಗೆ ಬೆಂಗಳೂರಲ್ಲಿ 3/4 ಸೈಟ್ ಕೊಟ್ಟಿದ್ದೀನಿ 300 ಗ್ರಾಮ್ ಚಿನ್ನ ಕೊಟ್ಟಿದ್ದೀನಿ ಇನ್ನೇನ್ ಕೊಡೋಣ ನಿನ್ ಮಗಳಿಗೆ ನಾನು. ಅದು ವರದಕ್ಷಿಣೆ ಡ್ಯಾಡಿ. ಪ್ರಾಪರ್ಟಿ ಭಾಗ ಅಂತ ಏನ್ ಕೊಟ್ಟಿದ್ರ ನನ್ಗೆ ಪ್ರಾಪರ್ಟಿಲ್ ಕೊಡ್ಬೇಕು ತಾನೇ. ಅದೆಲ್ಲ ವರದಕ್ಷಿಣೆ ಕೊಟ್ಟಿರೋದು ಇದೆಲ್ಲ ನನ್ಗೆ ಪ್ರಾಪರ್ಟಿಲ್ ಕೊಡ್ಬೇಕು ಭಾಗ ಅಷ್ಟೇ. ಯಾವ ಪ್ರಾಪರ್ಟಿಲ್ ಕೊಟ್ಟಾರು. ಯಾಕೆ ಕೊಟ್ಟಿಲ್ವಾ ಅವತ್ತು ಕೊಟ್ರದೇನು. ಕಿತ್ತ ನನ್ ಮಗ್ನಿ ಇರೋಳೊಬ್ಬಳ ಮಗ್ಳಿಗೆ ಅನ್ಯಾಯ ಮಾಡ್ತಾ ಇದೆಯಲ್ಲೋ. ನಿನ್ ಶಿವ ಮೆಚ್ಚನೇನೋ ನಿನ್ನ ದೇವ್ರ ನಿನ್ನ ಸರ್ವಕ್ಕೆ ಸೇರ್ಸ್ತಾನೇನೋ ನಿನ್ನ. ನರಕದಲ್ಲಿ ಇಲ್ಲೇ ಹಲಿಬೇಕು ನನ್ ಮಗ್ನಿ ಹಂಗೆ ಮಾಡೋದು ನಿನ್ನ. ನೋಡು ಇಟ್ಟು ಅನ್ನ ಹಾಕ್ತಂಗೆ ನಿನ್ನ ಸಾಯಿಸ್ತೇ ಹೋದ್ರೆ ನನ್ನ ಹೆಸರು ಕೆಂಪಮ್ಮನೆ ಅಲ್ಲ. ಓ ಸುಮ್ನಿರವ ಅದು ಯಾವ ಮಾತು ಹಿಂಗ್ ಮಾತಾಡ್ತಿದ್ದಿಲ್ಲ ಯಾಕೆ ನೀನು. ಮುಚ್ಕೊಂಡು ನಿಂತ್ಕೊಳ್ಳೋ ನೀನು. ಎಲ್ಲಾನು ಪ್ರಾಪರ್ಟಿನೆಲ್ಲ ನೀನ್ ಏನ್ರೆಸ್ಟ್ ಬರ್ಸ್ಕೊಂಡ್ಬಿಟ್ಟಿದ್ಯಾ ಎಲ್ಲಾನು ಮಾರ್ಕೊಂಡ್ಬಿಟ್ಟು ಇವಾಗ ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ನೋಡು. ಎಲ್ಲ ಅನ್ನೋನ್ ಬರ್ಕೊಡೋ ಭಾಗ ಕೊಡೋ ಎಲ್ಲಾರ್ಗುನು. ತಗೋ ಯಾರು ಬೇಡ ಅಂದ್ರು. ನನಗೂ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಡಿ ಎಲ್ಲ ಭಾಗ ಮಾಡ್ಕೊಳ್ಳಿ. ಊರಲ್ಲಿರೋದು ಯಾರು ಬೇಡ ಅಂದ್ರು. ಊರಲ್ಲಿ ಬೆಂಗಳೂರಲ್ಲಿ ಇರೋದನ್ನೆಲ್ಲ ನೀವು ಹಂಚ್ಕೊಂಡಿದ್ರಿ ಊರಲ್ಲಿರೋದು ನಾನು ಮಾಡ್ಕೊಂಡಿದ್ದೀನಿ. ತಪ್ಪೇನು. ತಪ್ಪೇನಿಲ್ಲ ಕಣಪ್ಪ ತಪ್ಪೇನು ಇಲ್ಲ. ನಿನಗೆ ಮಾಡ್ಕೋಬೇಕಿತ್ತು ಆದ್ರೆ ನಾನ್ ಬದುಕಿದಂಗೆ ದೆಂಗ್ ನೀನ್ ಹೆಸರು ಮಾಡ್ಕೊಂಡ್ರಿ. ನಾನ್ ಬದುಕಿರ್ಲಿಲ್ಲ ನನ್ನ ಹೆಸರು ಮಾಡ್ಬೇಕಿತ್ತು. ಆಮೇಲೆ ಬೇಕಾದ್ರೆ ನೀನ್ ಏನ್ರು ಮಾಡಿಸ್ಬೋದಾಗಿತ್ತು. ನಾನ್ ಬದುಕಿದಂಗ್ಲೆ ದೆಂಗ್ ನೀನ್ ಹೆಸರು ಮಾಡ್ಸ್ರಿ ನೀನ್ ಜಮೀನ್ ಅದ ನಾನ್ ಕೇಳ್ತಾ ಇರೋದು. ಓಯ್ ನಾನ್ ಕೇಳಿಲಿ ನಾನ್ ಹೇಳ್ತೀನಿ ಅವನೇನ್ ಕೇಳ್ತಾ ಇದ್ದಿ. ನಾನೇ ಎಲ್ಲಾನು ಅವಳ ಹೆಸರು ಮಾಡಿರೋನು ಸರಿನೇ. ಅದೇ ಕಣೋ ನೀನ್ ಅಡ್ನಾಡಿ ನನ್ ಮಗ್ನೈದ ನೀನು. ಕಟ್ಕೊಂಡಿದ್ದಾನೆ ಇದನ್ನೇ ಹಿಂಗೆ ಮಾಡ್ಕೊಂಡ್ ಬಂದ್ಬಿಟ್ಟೆ ನನ್ಗೆ ಅನ್ಯಾಯ ಮಾಡ್ಕೊಂಡೇ ಬಂದ್ಬಿಟ್ಟೆ ನೀನು. ಕಿತ್ತೋದ್ ನನ್ ಮಗನೇ ನನಗೂ ನನ್ ಮಗಳಿಗೂ ಏಕ ಉದ್ದಕ್ಕೂ ಹಿಂಗೆ ಅನ್ಯಾಯ ಮಾಡ್ಬಿಟ್ಟೆ ನೀನು. ಏನನ್ಯಾಯ ಮಾಡ್ಬಿಟ್ಟಿದ್ದಾನು ನಿನ್ಗೆ. ಯಾಕೆ ಅದೆಲ್ಲ ಗೊತ್ತಿಲ್ಲ. ಇವಾಗ ಸೀತಾರಾಮನ್ ಗದ್ದೆ ತಗೊಂಡಿದ್ದಿಲ್ಲ ಸೀತಾರಾಮನ್ ಗದ್ದೆ ನನ್ನ ಹೆಸರು ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ.
ಆರ್ ಸೀತಾರಾಮನ್ ಗದ್ದೆ ತಗೊಂಡಿರೋದು? ನಾನ್ ತಗೊಂಡಿದ್ದೇನೆ ಸೀತಾರಾಮನ್ ಗದ್ದೆನ. ತಗೊಂಡಿರೋಳ್ ನಿನ್ ಸೊಸೆ, ಕೇಳೋಗವಳ್ನ. ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ ಬಡಬೆನೆಲ್ಲ ಮಾರ್ಬಿಟ್ಟು ತಾನ್ ತಗೊಂಡವಳೆ ಜಮೀನ. ಕೇಳವಳ್ನ, ಕೊಟ್ರಿ ಇಸ್ಕೋ. ಓ, ಏನ್ ಕೊಟ್ಟಿದ ಅಪ್ಪನ ಮನೆಯಿಂದ ಒಡವೆನ? ಅಯ್ಯೋ, ಇಳಿಯಾಕ್ ಕಳ್ಸಿದ್ದೇನು? ಕೊಟ್ಟಿದ್ದ 1000 ಚಿನ್ನ. 1000 ಚಿನ್ನಕ್ಕೆ 60 ಮಾತಾಡ್ತಾರ ಅವ್ರು. ಏನೋ ಚಿನ್ನ ಎಳಿಯಾಕ್ ಕಳಿಸ್ಬಿಟ್ಟಿದ್ಲ ಅಂತವ್ರು ಉಂಡೆ. ಯಾಕತ್ತೆ ನಮ್ಮ ಅವ್ವ ತಕ ಮಾತಾಡ್ದೆ ಚೆನ್ನಾಗಿರಲ್ಲ. ಗೊತ್ತಾಯ್ತೆ. ನಮ್ಮ ಅವ್ವ ಅಷ್ಟಾರ ಕೊಟ್ಟಾಳೆ, ನೀನೇನ್ ಕೊಟ್ಟಿದ್ದಿ ನೋಡ್ಕೊ. 300 ಗ್ರಾಮ್ ಕೊಟ್ಟಿದ್ದೀನಿ ಕಣ್ಗಿ. ನಾನು ನನ್ನ ಮಗಳಿಗೆ 300 ಗ್ರಾಮ್ ಚಿನ್ನ ಕೊಟ್ಟಿ ಸೈಟ್ ಕಟ್ ಮದುವೆ ಮಾಡಿದ್ದೀನಿ. ನಿಮ್ಮವನಂಗಲ್ಲ, ತಿರ್ಕೆ ಅಲ್ಲ ನಾನು. ಅಷ್ಟೆಲ್ಲ ಕೊಟ್ರೆ ಯಾಕೆ ಬಂದಿರ್ತೀರ ನಿನ್ ಮಗಳು? 300 ಗ್ರಾಮ್ ಚಿನ್ನ ಸೈಟ್ ಎಲ್ಲ ಕೊಟ್ಟಿರ್ತಾರೆ, ಭಾಗ ಬೇಕು ಅಂತ ಬಂದವಳ. ನಿನ್ ಮಗಳು ತಿರ್ಬೇಕಿನ ನಾನ್ ತಿರ್ಬೇಕಿನ? ಎಷ್ಟ್ ಮಾತಾಡ್ತಾ ಇದ್ದಿಲ್ಲ ನನ್ನ ಮಗಳ ಮೇಲೆ ನೀನು? ನಿಮ್ಮನೆ ಮಗ್ಳಿಗೆ ಏನಾರು ಬಂದವಳ? ಅವ್ರ ಅಪ್ಪನ ಬಗ್ಗೆ ಕೇಳಕ್ ಬಂದವಳ ಕಣೆ ಅವಳು. ನೀವೆಲ್ಲ ಸುಮ್ನೆ ಇದ್ರೆ ಸರಿ ಹೋಯ್ತು. ಅದಕ್ಕೆ ಸುಮ್ನೆ ನಮ್ಮ ಪ್ರಾಪರ್ಟಿನೆಲ್ಲ ನಮ್ಮ ಹೆಸ್ರಿಗೆ ಮಾಡ್ಕೊಡಿಲ್ಲ ಅಂತಂದ್ರೆ ನಾನೇನಿಲ್ಲ, ಕೋರ್ಟು ಮನೆ ಹಾಲ್ಸಾಕ್ಬಿಡ್ತೀನಿ ನಿಮ್ಮನ್ನ. ಹೋಗು, ಹಾಲ್ಸ್ಕೋಗು. ಯಾರನ್ನ ಹಾಲ್ಸಿ? ಏನೋ ಅನ್ಕೊಬಿಟ್ಟಾಳೆ. ನಾನು ನನ್ನ ಅವಲಕ್ಕಿ ಚೈನು, ನನ್ನ ಗಂಡನ ಚೈನು, ನನ್ನ ಒಡವೆ ಎಲ್ಲಾನು ಮಾರ್ಬಿಟ್ಟು ಜಮೀನ್ ತಗೊಂಡಿರೋದು ಈಗ 22 ಎಕರೆನ. ನಾನೇ ಕೊಡೋಣ? ಇದೊಳ್ಳೆ ಚೆನ್ನಾಯ್ತಲ್ಲ, ನಾನೇ ಕೊಡ್ಬೇಕು ನಿಮ್ಗೆ ಅಂತ. ಮುಂಡೆ ಮಗ್ನಿ, ನಂದೆಲ್ಲೋ ನನ್ನ ಕಾಸಿನ ಸರ ಎಲ್ಲೋ, ಕಪ್ಪ ಎಲ್ಲೋ, ಉಂಗ್ರ ಎಲ್ಲೋ, ನನ್ನ ಬೆಂಡೋಲೆ ಎಲ್ಲೋ ಎಲ್ಲ ಈಸ್ಕೊಂಡಲ್ಲ ಜಮೀನ್ ತಗತೀನಿ ಅಂತ ಎಲ್ಲ ಒಡವೆಗಳೆಲ್ಲ ನನವು ಮಾರ್ಗಿರ್ಬಿಟ್ರೆ ಹೆಂಗ್ರೋ ನೀವು? ನಿಮ್ಮ ಮನೆ ಹಾಳಾಗೋಗರ? ಓಯ್, ಯಾರ ಮನೆ ಹಾಳಾಗ್ಬೇಕು? ಇಡ್ತಿವಿಲ್ದಂಗ್ ಮಾತಾಡ್ತಾ ಇದ್ದಿಲ್ಲ, ಯಾಕೆ? ಅಯ್ಯೋ ಮಮ್ಮಿ, ಒಂದು ಒಡ್ಡೆನೂ ಬೇಕಿಲ್ಲ ಮಮ್ಮಿ, ಜಮೀನು ಬೇಕಿಲ್ಲ, ಎಲ್ಲಾನು ಇವ್ನಿಗೆ ಕೊಟ್ಬಿಟ್ಟಿದ್ದಾರೆ ಮಮ್ಮಿ. ಏನ್ ಮಾಡ್ಲಿ ಮಮ್ಮಿ ನಾನಿವಾಗ? ಎಷ್ಟು ಆಸೆ ಪಟ್ಕೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಮಮ್ಮಿ. ಇವಾಗ ನೋಡಿದ್ರೆ ಎಲ್ಲ ನಂಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಮಮ್ಮಿ. ನಂಗೆ ನೀನೇ ದಿಕ್ಕು ಮಮ್ಮಿ. ಅಟ್ಲೀಸ್ಟ್ ಆ ಜಾಲ್ ಸಾರು ಈಸ್ಕೊಡು ಮಮ್ಮಿ, ನಾನೆಲ್ಲಾರು ಬದಿಕೊಂತೀನಿ. ಎಲ್ಲ ಮುಂಡೆ ಮಗನೇ ನನ್ನ ಒಡವೆ ಕೊಡೋ, ನನ್ನ ಒಡವೆ ಈಗಲೇ ಬೇಕು. ನಮ್ಮ ಅಪ್ಪನ ಮನೆ ಮಾಡ್ಸಿದ್ ಕಪ್ಪ ಕಾಸಿನ ಸರ, ಆ ಒಡವೆಗಳೆಲ್ಲ ಈಗಲೇ ಬೇಕು ಅಂದ್ರೆ ಬೇಕು ನನ್ಗೆ. ಯಾರು ಮಾಡಿಸ್ಕೊಟ್ಟಿದ್ದು? ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ನ? ಕಾಸಿನ ಸರನು ಕಪ್ಪನುವೆ ತುಂಡಾಕ್ಬಿಡ್ತೀನಿ ಬಡ್ಡಿ. ಯಾರೇ ಮಾಡಿಸಿದ್ದು? ಮಾಡಿಸ್ಲಿ, ನನಗೆ ಬೇಕು ನನ್ನ ಒಡವೆ ಅಷ್ಟೇ. ಅಲ್ಲ, ಎಲ್ಲ ಒಡವೆನುವೆ ನಾನ್ ಮಾಡ್ಸಿದೀನಿ, ನಮ್ಮ ಅಪ್ಪ ಮಾಡ್ಸವ್ನೆ. ಇವಳು ನೋಡಿದ್ರು ಇವ್ರ ಅಪ್ಪ ಮಾಡ್ಸಿದ್ನಂತೆ. ಇವ್ರ ಅಪ್ಪ ಮುಕ್ಲವೆರಡು ವಾಲೆ ಕೊಟ್ಟು ಕಳ್ಸಿದ, ಬಿಳಿಚಿಂದ ವಾಲೆನ. ಎಷ್ಟ್ ಮಾತಾಡ್ತಾಳ ನೋಡ ಅಪ್ಪನ ಮನೆದ. ಏನಾರ ಕೊಟ್ಟಿರ್ಲಿ ನಮ್ಮಪ್ಪ ಕೊಟ್ಟಿರ್ಲಿವೇನೋ? 300 ರೂಪಾಯಿ ದುಡ್ಡ ಏನೋ ಮಾಡಿದೆ. 300 ರೂಪಾಯಿ ದುಡ್ಡ ನೀನು ಇನ್ಮೇಲೆ ಹಾಕಿದೀನಿ ತಗೋ ಆ 300 ರೂಪಾಯಿ ದುಡ್ಡ. ನಿಮ್ಮ ಇದ್ ಮಾಡಿಸ್ಕೊಟ್ಟಿರ್ಲಿವೇನೆ ನಿನ್ಗೆ ಆಗ್ಲೆಯ ಒಂದ್ಸಲಿ? ಗುಂಡದ ಪತ್ಕವ ನಿಮ್ಮ ಅಪ್ಪನ ಮಗನೇದ ಏನೋ ಹುಷಾರಿಲ್ಲ ಅಂತ ತಗೊಂಡಾಗ ಅದನ್ನ ಮಾಡಿಕೊಂಡು ಬಿಡ್ಸ್ಕೊಟ್ನೇನೆ ನಿಮ್ಮ ಅಪ್ಪ. ಅಪ್ಪನೇ ನಿಮ್ಮ ಅಪ್ಪನ ಹೆಣ ಚಂದ ಮಾಡ್ಕೊಂಡ ತಗೊಂಡ್ ತಗೋ ಅದ್ರಲ್ಲಿ. ಹೆಂಗ್ ಎತ್ತಾಡ್ತಿದಿ? ನಮ್ಮ ಅಪ್ಪನ ಗುಸಾರಿಲ್ದ ಇದ್ದಾಗ ಮಾಡಿದ್ದು ಎತ್ತಾಡ್ತಾನೆ ನೋಡು. ನನ್ನ ಮಗನೈದ ಒಣಕ್ಲ, ನನ್ನ ಮಗನೈದ ನಿಂಗೆ ಅದಕ್ಕೆ ಕಣೋ, ನೀನ್ ತಿಗ್ದಲ್ಲಿ ಒಂದ್ ಸೋಟ್ ಬಾಡಿಲಿ ಒಣಗ್ತಾ ಇರೋದು. ಗಂಡ ಅಂತ ಹೇಳ್ಕೊಳಕ್ ನಾಚ್ಕಾಯ್ತದ. ಹಂಗ್ ಮಾಡ್ಬಿಟ್ಟಲ್ಲ ನನ್ಗೆ ಇವತ್ತ ನೀನು. ಮೋಸ ಮಾಡ್ಬಿಟ್ಟೆ ನನಗೂ ನನ್ನ ಮಗಳಿಗೂ. ನೀನು ನಿನ್ ಮಗ್ಳು ಮಾಡಿರೋದ್ರ ಮುಂದೆ ಇದ್ಯಾವ್ದು ಅಲ್ಲ ಕಣ್ ತಕೋ. ಮನೇಲಿ ಇದ್ದಿದ್ದು 5 ಲಕ್ಷ ದುಡ್ಡು ಕೊಟ್ಬಿಟ್ಟೆ ಮಗ್ಳು ಮುಂಡ್ಗೆ. ಇವತ್ ಗಿರ್ಚ್ಕೊಂಡ್ ನಿಂತವಳೆ. 5 ಲಕ್ಷ ದುಡ್ಡು, ಒಂದಲ್ಲ ಎರಡಲ್ಲ, 5 ಲಕ್ಷ ದುಡ್ಡು ಮಡಗಿದ್ದೆ ಎಲ್ಲ ತಗೊಂಡಾಗ ಮಗ್ಳು ಮುಂಡೆ ಬಾಯಿಗಾಕ್ತೆ. ಇವಳು ನಾನು ಅದ್ ಮಾಡ್ಕೊಂಡೆ, ಬಿಸ್ನೆಸ್ ಮಾಡ್ಕೊಂಡೆ, ಅದ್ ಮಾಡ್ಕೊಂಡೆ, ಆ ಕೊಡ್ತೀನಿ ಈಗ ಕೊಡ್ತೀನಿ ಅಂದ್ಬಿಟ್ಟು ನನ್ ಕೈಗೆ ಚೊಂಬ್ ಕೊಟ್ಬಿಟ್ಲು. ಇವಾಗ ಮಾತಾಡ್ತಾಳೆ. ಏನ್ ಡ್ಯಾಡಿ, ನಿನ್ ಮಗಳು ಸ್ವಂತ ಮಗಳಿಗೆ 5 ಲಕ್ಷ ದುಡ್ಡು ಕೊಟ್ಟಿದ್ದೆ ದೊಡ್ಡದಾಗೋಯ್ತಾ ನಿಮ್ಗೆ? ಎಷ್ಟು ಮಾತಾಡ್ತಾ ಇದ್ದೀರಾ ನೋಡಿ. ನನ್ಗೇನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಅದಕ್ಕೋಸ್ಕರ ನಾನು ರೀಪ್ಲೇಸ್ಮೆಂಟ್ ಮಾಡಕ್ ಆಗಿಲ್ಲ. ಅದಕ್ಕೆ ನೋಡಿ ಹೆಂಗ್ ಮಾತಾಡ್ತಾ ಇದ್ದೀರಾ ನೀವು. ಮಮ್ಮಿ, ನಾನು ನನ್ ಕ್ಷಣನೂ ಇಲ್ಲಿರಲ್ಲ ಮಮ್ಮಿ. ನಾನು ಹೋಗ್ತೀನಿ ಮಮ್ಮಿ, ನನ್ಗೆ ಅನ್ಯಾಯ ಮಾಡ್ಬಿಟ್ರು ಮಮ್ಮಿ ಇವರೆಲ್ಲ. ಇವಾಗ ನೋಡು ಮಮ್ಮಿ, ಯಾವಾಗ ಕೊಟ್ಟಿರೋ 5 ಲಕ್ಷ ಎಲ್ಲ ಕೇಳ್ತಾರೆ. ನಾನು ಹೊರಡ್ತೀನಿ ಮಮ್ಮಿ. ಬಾಯ್ ಮಮ್ಮಿ, ಸಿ ಯು ಮಮ್ಮಿ. ಮಗಳೇ ನಿಂತ್ಕೊಳವ ಮಗಳೇ, ಹೋಗ್ಬಿಡ ಕಣ, ನಿಂತ್ಕೊಳವ ಮಗಳೇ. ನೋಡು ಅಲ್ಲಿ ಒಣಕ್ಲಾ ನೋಡು ನನ್ನ ಮಗನ ಇದ್ನೇ ನೋಡು. ನನ್ನ ಮಗಳು ಹತ್ಕೊಂಡು ಕರ್ಕೊಂಡು ಹೋಯ್ತಾಳಲು. ಯಾರೋ ದಿಕ್ಕು ನನ್ನ ಮಗಳಿಗೆ, ನನ್ ಬದುಕಿದಂಗ್ಲೆ ಹಿಂಗ್ ಮಾಡ್ಬಿಟ್ರಲು. ನಿನ್ ಮಗಳನ್ನ ಯಾರು ಹೋಗು ಅಂದರು? ಅವಾಗೆಲ್ಲ 5 ಲಕ್ಷ ತಿನ್ಕೊಂಡ್ಲು ದುಡ್ಡ. ನಿನ್ ಮಗಳು ಮಾಡಿದ್ ಒಂದಲ್ಲ ಎರಡಲ್ಲ, ನಮ್ಗೆ 5 ಲಕ್ಷ ದುಡ್ಡು ತಿನ್ಕೊಂಡ್ಲು. ನನ್ನ ಹೆಂಡ್ರದು ಒಂದ್ ಜೊತೆ ವಾಲೆ ತಗೊಂಡಾಗ ಅಡ ಮಾಡಿಕೊಂಡು ಅದನ್ನ ಬಿಡ್ಸ್ಕೊಡ್ಲಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ಲು ನಮ್ಗೆ. ಅದ್ ನೀನ್ ಮಾತ್ರ ನೆನಪಾಗಲ್ಲ ನಿನ್ಗೆ. ಅಯ್ಯೋ ಮಾಡಿರೋದು ಮುಟ್ರದಲ್ಲಿ ಎತ್ತಾಡ್ತಾ ಇದೆಯಲ್ಲೋ. ನಿನ್ಗೆ ಒಳ್ಳೆದೇನೋ ನನ್ನ ಮಗನೇ ಇದ್ನಿ. ಹೋಗು, ನನ್ನ ಮಗನೇ ಹೋಗು.